ಪ್ರತಿ ವರ್ಷವೂ ಕೂಡ ನಮ್ಮ ಅರಣ್ಯ ಸಂಪತ್ತು ಕಡಿಮೆ ಆಗ್ತಾ ಇದೆ. ನಾವು ಪ್ರತಿ ದೇಶದಲ್ಲೂ 30%ಗಿಂತ ಹೆಚ್ಚು ಅರಣ್ಯ ಇರಬೇಕು ಅನ್ನೋದು ಒಂದು ಸಿಸ್ಟಮ್. ಅದು ಅಲ್ಲಿಗೆ ತಗೊಂಡೋಗಿ ಅಂತ ಈಗಾಗಲೇ ಸರ್ಕಾರಗಳು, ಕೇಂದ್ರ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಹಲವಾರು ಆದೇಶ ಮಾಡಿದೆ. ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅದನ್ನು ಡಿಕ್ರೀಸ್ ಮಾಡೋದು ಹೆಂಗೆ ಅಂತ ಹುಡುಕ್ತಾವ್ರೆ. ಡಿಕ್ರೀಸ್ ಮಾಡೋದು ಹೆಂಗೆ ಅಂತ ಓನ್ಲಿ ಡೆವಲಪರ್ ಮೈಂಡೇ ಇರೋದು. ಡೆವಲಪರ್ ಮೈಂಡ್ ಇದು ಪೂರ್ತಿ ಸ್ಪಷ್ಟವಾಗಿ ಡೆವಲಪರ್ ಮೈಂಡ್ ಕಾಣ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ ಇದರಿಂದ. ಆಮೇಲೆ ಇನ್ನೊಂದು ಬಿಲ್ ಮಾಡಿದ್ರು, ಇನ್ನೊಂದು ಬಿಲ್ಲು ಏನೋ ಭಾರತ್ ಜೋಡೋ ಮಾಡಿದವರು ಯಾರಪ್ಪ? ರಾಹುಲ್ ಗಾಂಧಿ ಭಾರತ್ ಜೋಡೋ ಮಾಡಿದ್ರೆ ಅದು ಕಾಂಗ್ರೆಸ್ ಪಾರ್ಟಿದು ಮಾಡಿದ್ದು, ಕಾಂಗ್ರೆಸ್ ಬ್ಯಾನರ್ ಅಡಿಯಲ್ಲಿ ಮಾಡಿದ್ದು, ಕಾಂಗ್ರೆಸ್ ಫ್ಲಾಗ್ ಇಟ್ಕೊಂಡು ಮಾಡಿದ್ರು. ನೀವು ಅದನ್ನು ಇಲ್ಲಿ ಪೂರಕ ಅಂದಾಜಲ್ಲಿ ಅದಕ್ಕೆ 1100 ಕೋಟಿ ಕೊಟ್ಟಿದ್ದೀರ. ಪೂರಕ ಅಂದಾಜಿದು ನೋಡಿ, ಪೂರಕ ಅಂದಾಜಿದು 26-27. ಈ ಪೂರಕ ಅಂದಾಜಲ್ಲಿ ನೀವು ಕಾಂಗ್ರೆಸ್ ಪಾರ್ಟಿ ತೆರಿಗೆದಾರರ ಹಣವನ್ನು ಕಾಂಗ್ರೆಸ್ ಪಾರ್ಟಿ ವರ್ಕರ್ಸ್ ಕೊಡೋದು ಹೆಂಗೆ ಅನ್ನೋ ಸ್ಕೀಮ್ ಮಾಡಿದ್ದೀರ ನೀವು ಇಲ್ಲಿ. ಅಂದರೆ ಟ್ಯಾಕ್ಸ್ ಪೇಯರ್ಸ್ ಹಣವನ್ನು ಕಾಂಗ್ರೆಸ್ ಪಾರ್ಟಿ ಕೊಡ್ತಾ ಇದ್ದೀರಾ ಈಗ. ಇದು ಸಂವಿಧಾನ ವಿರೋಧಿ ಅಲ್ವೇ? ಮತ್ತು ತೆರಿಗೆದಾರರ ಹಣ ನೀವು ಈ ಥರ ಕಾಂಗ್ರೆಸ್ ಪಾರ್ಟಿಗೆ ಕೊಡೋದಾದರೆ ಇದು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಹಣನಾ? ಜನಗಳಿಗೆ ಹೇಳ್ಬೇಕು ನೀವು. ಇದು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಹಣನಾ? ಇದು ಆಡಳಿತ ಪಕ್ಷದ ಹಣವೇ? ಈ ಹಣ ಟ್ಯಾಕ್ಸ್ ಪೇಯರ್ಸ್ ಹಣನೋ ಆಡಳಿತ ಪಕ್ಷದ ಹಣನೋ? ಸರ್ಕಾರ ಒಂದು ರಾಜಕೀಯ ಪಕ್ಷದ ಒಂದು ಸಂಸ್ಥೆಗೆ 1100 ಕೋಟಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನೇರವಾಗಿ ಸರ್ಕಾರಕ್ಕೆ ಒಂದು ಕಡೆ ನಾಗೇಂದ್ರ 187 ಕೋಟಿ ಲೂಟಿ ಹೊಡೆದ. ಇದು ಒಂಥರ ಲೀಗಲ್ಲಾಗಿ ಲೂಟಿ ಹೊಡೆಯುವಂಥದ್ದು. ಇದು ಲೀಗಲ್ಲ ಲೂಟಿ ಇದು. ಮತ್ತು ಪ್ರತಿಯೊಂದು ಪೈಸನೂ ಕೂಡ ಸಾರ್ವಜನಿಕರ ಟ್ಯಾಕ್ಸು, ಪ್ರತಿಯೊಂದು ಪೈಸನೂ ಕೂಡ ಸಾರ್ವಜನಿಕರ ಲೆಕ್ಕ ಕೊಡಬೇಕು ನಾವು. ಇವತ್ತು ಭಾರತ್ ಜೋಡೋ ಅನ್ನೋ ಒಂದು ಹೆಸರು, ನೀವೇನ ಬೇರೆ ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ದೀರೆ, ಬೇರೆ ಯಾವ ಹೆಸರು ಸಿಕ್ಕಿಲ್ವ ನಿಮಗೆ? ಕರ್ನಾಟಕ ಜೋಡೋ ಇಡಬೇಕಲ್ಲಪ್ಪ, ಕರ್ನಾಟಕ ಜೋಡೋ ಅಂತ ಇಡಬೇಕು. ನಿನಗೂ ಕಾಶ್ಮೀರಕ್ಕೆ ಏನು ಸಂಬಂಧ? ನಿನಗೂ ಮಧ್ಯಪ್ರದೇಶಕ್ಕೆ ಏನು ಸಂಬಂಧ? ಅಲ್ಲಿ ಅಲ್ಲೆಲ್ಲ ಬೇರೆ ಬೇರೆ ಗೌರ್ಮೆಂಟ್ಗಳೈತೆ, ಅಲ್ಲಿರೋರೆಲ್ಲ ಬೇರೆ ಬೇರೆ ಗೌರ್ಮೆಂಟು. ನೀನು ಹೆಂಗೆ ಜೋಡಣೆ ಮಾಡ್ತೀಯ? ಅವ್ರನ್ನೆಲ್ಲ ಕೇಳಿದ್ಯಾ ಜೋಡಣೆ ಮಾಡೋಕ್ಕೆ? ಎಲ್ಲ ರಾಜ್ಯದವ್ರನ್ನೂ ಒಂದು ಮೀಟಿಂಗ್ ಕರೆದುಬಿಟ್ಟು ಮೊನ್ನೆ ಮಾಡ್ದಲ್ಲ, ಅದು ಯಾವುದೋ ಗೇಟು 15 ಕೋಟಿ ಗೇಟ್ ಖರ್ಚಿಗೆ 4 ಜನ ಮುಖ್ಯಮಂತ್ರಿ, ತುಂಗಭದ್ರಾ 4 ಜನ ಮುಖ್ಯಮಂತ್ರಿ. ಡ್ಯಾಮ್ ಕಟ್ಟೋಕ್ಕೂ ಬಂದಿರಲ್ಲ. ಆ ಡ್ಯಾಮು ಕಟ್ಟಿದ್ರಲ್ಲ ಅವಾಗ ಇನಾಗ್ರೇಷನ್ಗೆ 4 ಜನ ಮುಖ್ಯಮಂತ್ರಿ ಬಂದಿದ್ರನಪ್ಪ? ಇಲ್ಲ. ಗೇಟ್ಗೆ ಅಂದರೆ ಒಂಥರ ಎಲ್ಲದರಲ್ಲೂ ಶೋಪೀಸ್ ಥರ ಮಾಡೋವಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀರಾ. ಈ ಭಾರತ್ ಜೋಡೋ ಹಣ ಸಾರ್ವಜನಿಕರ ಹಣವನ್ನು ಲೂಟಿ ಮಾಡೋಕ್ಕೆ ನೀವು ಮಾಡ್ತಾ ಇದ್ದೀರಾ. ಇದರಿಂದ ಸಂವಿಧಾನದತ್ತವಾಗಿ ನೀವು ಅವೆಲ್ಲವನ್ನು ರಕ್ಷಣೆ ಮಾಡಬೇಕಾಗಿದ್ದವರು ಟ್ಯಾಕ್ಸ್ ಪೇಯರ್ಸ್ ಹಣ. ಅಷ್ಟು ಹಣವನ್ನು ನೀವು ಈ ಥರ 1100 ಕೋಟಿ ಕೊಟ್ಟಿರುವಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನೋ ಮಾತನ್ನು ಈ ಸರಿ ಹೇಳ್ತಾ ಇದ್ದೀನಿ ನಾನು. ಅದರಿಂದ